ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಆದ್ಮೇಲೆ 2024ರಲ್ಲಿ TET ಕ್ವಶನ್ಸ್ ಪೇಪರ್ ಬರಬಹುದು, TET ಎಕ್ಸಾಮ್ಗಳು ಬರಬಹುದು. ಸೊ ಅದಕ್ಕೆ ಒಂದಿಷ್ಟು ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇದಾವೆ. ದಟ್ ಇಸ್ TET ಮ್ಯಾಥ್ಸ್ ವಾಂಟೆಡ್ ಸೀರೀಸ್ ಅಂತಾನೆ ಹೇಳ್ತಾ ಇದಾವೆ. ದಟ್ ಇಸ್ ಇವತ್ತು ಪಾರ್ಟ್ 2 ಆಗಿದೆ ಸ್ನೇಹಿತರೆ. ಸೊ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ನಲ್ಲಿ ನಿಮಗೆ ಸಿಗ್ತಾ ಇದೆ, ರೈಟ್. ಸೊ ಮೋಸ್ಟ್ ಪ್ರೊಬಬಿಲಿಟಿ ಎಕ್ಸಾಮ್ಗೆ ಬರಬಹುದಾದಂತ ದಟ್ ಇಸ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತಾ ಇದಾವೆ ಅಂದ್ರೆ ಸೊ ಚರ್ಚೆ ಮಾಡ್ತಾ ಇದ್ದೇವೆ. ನಾನು ನಿಮ್ಮೆಲ್ಲರ ಕೋಚ್ ಸರ್. ಬನ್ನಿ, ವಿಡಿಯೋ ಇಂಟ್ರೆಸ್ಟ್ ಆಗಿತ್ತು ಅಂದ್ರೆ ಸ್ನೇಹಿತರೆ ನಿಮ್ ಫ್ರೆಂಡ್ಸ್ ಗಳ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸೊ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ, ತಡ ಮಾಡೋದು ಬೇಡ. 2ರ ಘಾತ x ಪ್ಲಸ್ y ಇದೆ, 2ರ ಘಾತ x ಮೈನಸ್ y ಇದೆ, ಇಸ್ ಈಕ್ವಲ್ ಟು √8 ಇದೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ y ಅಂತ ಕೇಳಿದಾರೆ. ಇಲ್ಲಿ y ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಸಿಂಪಲ್ ಆಗಿ ಹೇಳ್ತಾ ಇದಾವೆ, ಎಲ್ಲವೂ ಸಹಿತ ಈಕ್ವಲ್ ಇದಾವೆ. ನೋಡಿ, 2ರ ಘಾತ x ಪ್ಲಸ್ y ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ, 2ರ ಘಾತ x ಮೈನಸ್ y ಇಸ್ ಈಕ್ವಲ್ ಟು √8. ಸೊ ನಮಗಿಲ್ಲಿ ಕನ್ಫ್ಯೂಷನ್ ಮಾಡೋ ಸಲುವಾಗಿ √8 ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಈಕ್ವಲ್ ಅದಾವ ಅಂದ್ಕೊಳ್ಳಿ ನಾವು ಹಿಂಗೂ ಬರೀಬಹುದಾ, ಹಿಂಗ 2x ಪ್ಲಸ್ y ಇಸ್ ಈಕ್ವಲ್ ಟು 2ರ ಘಾತ x ಮೈನಸ್ y ಬರೀಬಹುದು. ಯಾಕೆ ಎರಡು ಈಕ್ವಲ್ ಇದಾವೆ. ಆಧಾರ ಸಂಖ್ಯೆಗಳು ಬೇಸ್ ನಂಬರ್ ಈಕ್ವಲ್ ಇದ್ದು ಅಂದ್ರೆ ಆಟೋಮೆಟಿಕ್ ಆ ಪವರ್ ಸಹಿತ ಏನಾಗಿರ್ತದೆ ಹೇಳ್ರಿ, ಈಕ್ವಲ್ ಆಗಿರ್ತಾ ಇದಾವೆ. ಸೊ ಹಾಗಾಗಿ x ಪ್ಲಸ್ y ಇಸ್ ಈಕ್ವಲ್ ಟು ಏನಾಗ್ತದ, x ಮೈನಸ್ y ಅಂತಾನೆ ಬರೀಬಹುದು. ಹೌದಾ? ಸೊ ಹಾಗಾದ್ರೆ y ಆ ಕಡೆ ಹೋಯ್ತು, x ಕಡೆ ಬಂದ್ರೆ ಏನಾಗ್ತದ, ಮೈನಸ್ x ಆಗ್ತದ. ಮೈನಸ್ y ಇದು y, ರೈಟ್. ಸೊ x 0 ಆಯ್ತು. ಸೊ 0 ಇಸ್ ಈಕ್ವಲ್ ಟು ಮೈನಸ್ 2y. then y is equal to 0 divided by minus 2. so that is answer what that is 0 ಆಗ್ತಾ ಇದೆ. 0 by minus 2 ಅಂದ್ರೆ ಏನ್ ಬರ್ತದೆ ಹೇಳ್ರಿ, 0 minus 2 ಅಂದ್ರೆ ಸೊ ದಟ್ ಈಸ್ ಏನ್ ಬರ್ತದೆ, 0 ಬರ್ತಾ ಇದೆ. ಸೊ ಹಾಗಾಗಿ y ನ ಬೆಲೆ ಎಷ್ಟು ಬರ್ತಾ ಇದೆ ಹೇಳ್ರಿ, 0 ಬರ್ತಾ ಇದೆ. ಸೊ ನೆನಪಿರ್ಲಿ ನಿಮಗೆ. ಓಕೆ, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 2x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಈ ಸಮೀಕರಣದ ಮೂಲಗಳ ಸ್ವಭಾವ ಏನಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದಟ್ ರೂಟ್ಸ್ ಅಂತ ಹೇಳ್ತಾ ಇದಾವೆ. ಹೌದಾ? ಸೊ ನೋಡಿ, ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂದಿದೆ ಯಾವುದು, ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ನಾವು ಕರಿತಾ ಇದಾವೆ. ಸೊ ಎ ಪ್ಲೇಸ್ ನಲ್ಲಿ ಏನಿದೆ ಹೇಳ್ರಿ, 2 ಇದೆ. ಬಿ ಪ್ಲೇಸ್ ನಲ್ಲಿ -3 ಇದೆ. ಸಿ ಪ್ಲೇಸ್ ನಲ್ಲಿ 5 ಇದೆ. ಹೌದಾ? ಸೊ ಸ್ವಭಾವ ಕಂಡುಹಿಡಿಬೇಕಾದ್ರೆ ನಮಗೆ ಸೂತ್ರ ಇದೆ, ದಟ್ ಇಸ್ ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac, ರೈಟ್. ಓಕೆ, ಎಸ್ ಬಿ ಇಟ್ ಮೀನ್ಸ್ ವಾಟ್, ದಟ್ ಇಸ್ 3² ಮೈನಸ್ 3 ಮೈನಸ್ 4. ಎ ಇಟ್ ಮೀನ್ಸ್ 2, ಸಿ ಇಟ್ ಮೀನ್ಸ್ 5. 3² ಅಂದ್ರೆ 9 ಮೈನಸ್ 4 2 8 8 5 ಎಷ್ಟು 40, ರೈಟ್. 4 8 5 40. 40 9 ಕಳೆದ್ರೆ ದಟ್ ಇಸ್ -31. ಡೆಲ್ಟಾ ಬೆಲೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ಸೊ ಕಡಿಮೆ ಬಂದದ. ಎದಕ್ಕಿಂತ ಕಡಿಮೆ ಬಂದದ, 0ಕ್ಕಿಂತನೂ ಕಡಿಮೆ ಇದೆ. ಡೆಲ್ಟಾ ಬೆಲೆ 0ಕ್ಕಿಂತ ಕಡಿಮೆ ಇದೆ. ಯಾಕೆ ಮೈನಸ್ ಬಂದ ಕಡಿಮೆ. ಸೊ ಅವಾಗ ಇದಕ್ಕೆ ಕಾಲ್ಪನಿಕ ಮೂಲಗಳು ಅಂತ ನಾವು ಕರಿತಾವ, ಕಾಲ್ಪನಿಕ ಆಗಿದಾವೆ. ಹೌದಾ? ಅಥವಾ ಋಣಾತ್ಮಕ ಅಂತ ನಾವು ಕರಿತಾ ಇದಾವೆ, ಅಥವಾ ಮೂಲಗಳೇ ಇಲ್ಲ ಅಂತ ಹೇಳ್ತಾ ಇದಾವೆ. ಹೌದಾ? ಈ ಕಾಲ್ಪನಿಕ ಅಥವಾ ಋಣಾತ್ಮಕ ಅಥವಾ ಸಮ್ಮಿಶ್ರ ಅಂತ ನಾವು ಕರಿತಾ ಇದಾವೆ. ಊಹಾತ್ಮಕ ಮೂಲಗಳನ್ನ ಒಳಗೊಂಡಿದೆ, ಊಹಾತ್ಮಕ ಕಲ್ಪನಾತ್ಮಕ ಮೂಲಗಳನ್ನ ಒಳಗೊಂಡಿದೆ. ಒಂದು ವೇಳೆ ಏನಾದ್ರು ಡೆಲ್ಟಾ ಇಸ್ ಈಕ್ವಲ್ ಟು 0 ಬಂದಿತ್ತಂದ್ರ ಸೊ ಮೂಲಗಳು ಏನಾಗಿರ್ತಾವ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ತಾ ಇದಾವೆ, ಜೊತೆಗೆ ಸಮವಾಗಿರ್ತಾ ಇದಾವೆ, ಎರಡು ಈಕ್ವಲ್ ಇರ್ತಾ ಇದಾವೆ. ಇನ್ನು ಒಂದು ವೇಳೆ ಡೆಲ್ಟಾ ಬೆಲೆ ಏನಾದ್ರೂ 0ಕ್ಕಿಂತ ಹೆಚ್ಚಾಗಿತ್ತಂದ್ರ ಅವಾಗ ವಾಸ್ತವ ಸಂಖ್ಯೆಗಳು ಇರ್ತಾ ಇದಾವೆ, ಜೊತೆಗೆ ಭಿನ್ನವಾದಂತ ಸಂಖ್ಯೆಗಳು ಬೇರೆ ಬೇರೆ ಇರ್ತಾ ಇದಾವೆ. +4 +5 +6 +7 ಈ ರೀತಿ ವಿಭಿನ್ನವಾದಂತ ಮತ್ತು ವಾಸ್ತವ ಸಂಖ್ಯೆಗಳು ಇರ್ತಾ ಇದಾವೆ. ಬಟ್ ಇಲ್ಲಿ ಈಕ್ವಲ್ ಇದ್ದಾಗ ವಾಸ್ತವ ಮತ್ತು ಸಮ ಸಂಖ್ಯೆಗಳು ಸಿಗ್ತಾ ಇದಾವೆ. ಇಲ್ಲಿ ಕಾಲ್ಪನಿಕ ಸಂಖ್ಯೆಗಳು ಇರ್ತಾ ಇದಾವೆ, ಊಹಾತ್ಮಕ ಸಂಖ್ಯೆಗಳು ಇರ್ತಾ ಇದಾವೆ. ಸೊ ಗೊತ್ತಿರ್ಲಿದ್ ನಿಮಗೆ. ಬನ್ನಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ನೋಡೋಣ. ಸೊ ದಟ್ ಈಸ್ 0.79 ಬಾರ್ ಇದೆ. ಸೊ ಇದನ್ನ p/q ರೂಪದಲ್ಲಿ ಬರೀರಿ ಅಂತ ಹೇಳಿದರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ r ಇಸ್ ಈಕ್ವಲ್ ಟು ಏನ್ ಹೇಳ್ರಿ, 0.79 ಈ ರೀತಿ ರಿಪೀಟ್ ಆಕೋತ ಹೋಗ್ತಾ ಇದೆ ಅಂತಂದಂಗ. ದಟ್ ಈಸ್ ಇಕ್ವೇಶನ್ ನಂಬರ್ 1. ರಿಪೀಟ್ ಆಗ್ತಾ ಇದೆ, ಅದು ಆವರ್ತಗೊಳ್ಳುವ ಒಂದು ದಶಮಾಂಶ ಸಂಖ್ಯೆ ಅಂತ ನಾವು ಕರಿತಾ ಇದಾವೆ. ಸೊ ಇಲ್ಲಿ ಎಷ್ಟು ಅಂಕಿ ರಿಪೀಟ್ ಆಗದಾವ, 2 ಅಂಕಿ. ಹಾಗಲ್ಲಿ 2 ಅಂಕಿ ಅಂದ್ಕೂಲೆ 100ರಿಂದ ಎರಡು ಕಡೆ ಏನ್ ಮಾಡೋಣ, ಸೊ ಗುಣಿಸಿದಾಗ 100ರಿಂದ ಏನ್ ಮಾಡಿದಾಗ ಗುಣಿಸಿದಾಗ ಗುದ್ದಬೇಕು, ಗುದ್ದಿದಾಗ 100 × 6 ಅಂದ್ರೆ ದಟ್ ಈಸ್ 100r. ಇಲ್ಲಿ 100 ಗುಣಾಕಾರ ಮಾಡಿದ್ವು ಅಂದ್ರೆ 79 ಪಾಯಿಂಟ್ ಮತ್ತೇನ್ ಬರ್ತದ, 79 ಬರ್ತಾ ಇದೆ. ಸೊ ನೆನ್ಪಿಟ್ಕೊರಿ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ, ರೈಟ್. ಸೊ ಈ ರೀತಿ ಹೋಗ್ತಾ ಇದೆ. ಇನ್ನ ಇಕ್ವೇಶನ್ 2 ಇದೆ. 2ರಲ್ಲಿ ಏನ್ ಮಾಡೋಣ, 1ನ್ನ ಕಳೆನ 106ದಾಗ ಎಷ್ಟು ಕಳೆನ 106ರಲ್ಲಿ ಆ 6 ಕಳೆನ ಈ ಕಡೆ 79 ಪಾಯಿಂಟ್ ಶಾರ್ಟ್ ಕಟ್ ಬರೀತಾ ಇದ್ದೇನೆ.
-0.79 ಹಿಂಗೂ ಬರಿಬಹುದು. ನಾನು ಒಂದ್ ಬಿಟ್ಟು ಬರ್ದಿದ್ದೀನಿ, ಇದು ಕರೆಕ್ಟ್. ಓಕೆ, 106 ಕಳೆದಂದ್ರೆ ದಟ್ ಇಸ್ 99 ಆರ್ ಬರ್ತಾ ಇದೆ. 79 ಇವೆರಡು ಕ್ಯಾನ್ಸಲ್ ಆಗೋದು. 79 0 ಅಂದ್ರೆ ಏನು ಬರ್ತದೆ? 79 ಬರ್ತಾ ಇದೆ. ಸೊ ಹಾಗಾಗಿ R is equal to 79 divided by 99. That is the our final answer P by Q ರೂಪ. ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದಾವೆ. ಸೊ ನೆನ್ಪಿಟ್ಕೋರಿ, ಭಾಗಲಬ್ಧ ಸಂಖ್ಯೆ ಯಾವತ್ತು P by Q ರೂಪದಲ್ಲಿ ಇರ್ತೈತಿ. ಇಲ್ಲಿ P ಮತ್ತು Q ಗಳು ಪೂರ್ಣಾಂಕಗಳಾಗಿರ್ತಾ ಇದಾವೆ, ಬಟ್ Q ನಾಟ್ ಈಕ್ವಲ್ ಟು 0 ಆಗಿರ್ತಾ ಇದೆ. ರೈಟ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. √48ರ ಅಕರ್ಣಿಕಾರಕ ರೂಪ ಎಷ್ಟು? √48 √48 ಬರೆಯೋದಲ್ಲ, ಮೊದಲು ಅದನ್ನು ಸಂಕ್ಷಿಪ್ತ ಮಾಡಬೇಕು. ಸಂಕ್ಷಿಪ್ತ ಅಂದ್ರೆ ವರ್ಗ ಸಂಖ್ಯೆಗಳ ಮೂಲಕ 16 ಮೂರಲೇ ಎಷ್ಟು? 48. 16ರ ವರ್ಗಮೂಲ ದಟ್ ಇಸ್ 4 √3. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಅಕರ್ಣಿಕಾರಕ ರೂಪ. ದಟ್ ಈಸ್ ಯಾವ್ದಲ್ರಿ? √3 ಅಂತ ಕರಿತದವಿ. ಅಕರ್ಣಿಕಾರಕ ರೂಪ ಯಾವ್ದಲ್ರಿ? √3. ಈ 4√3ಗೆ √3 ದಿಂದ ಗುಣಿಸಿದು ಅಂದ್ರ ನಮಗೊಂದ್ ಏನಾಗ್ತದ? ಭಾಗಲಬ್ಧ ಸಂಖ್ಯೆ ಸಿಗ್ತಾ ಇದೆ. ಅಕರ್ಣಿಕಾರಕ ಅಂದ್ರೆ ನೋಡ್ರಿ, ಒಂದು ಕರಣಿ ಇದೆ, ಆ ಕರಣಿಯನ್ನ ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡ್ಬೇಕಾಗಿದೆ. ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡ್ಬೇಕಾದ್ರೆ ಅದಕ್ಕೆ ಎದರಿಂದ ಗುಣಿಸ್ತೇರಿ? ಸೊ ದಟ್ ಈಸ್ ಅ ರೆಡಿಕಂಟ್, ಅಕರ್ಣಿಕಾರಕ ಅಂತ ಕರಿತದವೆ. ಈ 4√3 √3 ದಿಂದ ಗುಣಿಸಿದು ಅಂದ್ರೆ ಸೊ ನಮಗೇನ್ ಸಿಗ್ತಾ ಇದೆ? ಒಂದು ಭಾಗಲಬ್ಧ ಸಂಖ್ಯೆ. ರೈಟ್? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. NC2 is equal to NC3, ರೈಟ್? ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ N? N ನ ಬೆಲೆ ಎಷ್ಟು ಕೇಳಿದರೆ? ಸೊ ಸಿಂಪಲ್ ಆಗಿದೆ, ದಟ್ ಇಸ್ ರೂಲ್ಸ್ ಇದೆ. NC2 is equal to NC3. ಸೊ ಹಿಂಗಿದ್ದಾಗ ಒಂದು ರೂಲ್ಸ್ ಹೇಳ್ತದ ನಮ್ದು, ಏನು? NCA is equal to NCB. ಅಂದ್ರೆ ಎನ್ ಎನ್ಗಳು ಸೇಮ್ ಇದ್ದಾಗ, ವಿಕಲ್ಪ ಇದ್ದಾಗ, ಅವಾಗ N is equal to ಏನಾಗಿರ್ತದಪ್ಪ ಅಂದ್ರೆ A plus B ಆಗಿರ್ತಾ ಇದೆ. ದಟ್ ಇಸ್ ದ ಫಾರ್ಮುಲಾ. NCA NCB ಇದ್ದಾಗ A plus B ದಟ್ ಇಸ್ ಈಕ್ವಲ್ ಟು ಏನಾಗಿರ್ತದೆ? N ಆಗಿರ್ತಾ ಇದೆ. ಹಾಗಾಗಿ N is equal to ದಟ್ ಇಸ್ A plus B. A ಜಾಗದಾಗ 2, B ಜಾಗದಾಗ 3, 2 3 5, ದಟ್ ಇಸ್ ವ್ಯಾಲ್ಯೂ ಆಫ್ N. ಕ್ಲಿಯರ್? ದಟ್ ಇಸ್ ದ ಒನ್ ಟ್ರಿಕ್ಸ್ ಅಂತ ಹೇಳ್ಬೋದು. ಹೌದಾ? ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 3/4 4/5 ಇವುಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಬರೀರಿ ಅಂತ ಒಂದು ಆಪ್ಷನ್ಸ್ ನಲ್ಲಿ ಕೇಳಬಹುದು. ರೈಟ್? ಸೊ ಹಾಗಾದ್ರೆ ಬನ್ನಿ 3/4 ಮತ್ತು 4/5. ಸೊ 3/4 ಮತ್ತು 4/5 ಇದರ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದಪ್ಪ ಅಂದ್ರ ಅನೇಕ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಎಷ್ಟು ಬೇಕಾದಷ್ಟು ಬರೀಬಹುದು. ಆದ್ರೆ ನಮಗೆ ಇಲ್ಲಿ ಕೆಲವೊಂದು ಬರೆಯತ್ತ ಹೇಳ್ಬೋದು. ಆಪ್ಷನ್ಸ್ ಇದಾವನಲ್ಲಿ ಚೆಕ್ ಮಾಡಬಹುದು. ಅಲ್ಲಿ ಛೇದ ಯಾವ್ದೈತಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಬಟ್ ಇಲ್ಲಿ ಮೊದಲ ಲಸ ತಗೋಬೇಕು. 4 ಇದ್ರ ಲಸ ಎಷ್ಟು ಬರ್ತದೆ? ಸೊ ದಟ್ ಈಸ್ 20 ಬರ್ತಾ ಇದೆ. ಹೌದಾ? ಸೊ 4 ಮಗೆ 20 ಎಷ್ಟಲೇ ಇದೆ? 5 5 ಮಗೆ 20 4 ಇದೆ. 5 into 3 that is 15. 4 into 4 that is 16. ರೈಟ್? 5 3 ಎಷ್ಟು ಬತ್ತು? 4 5 ಲಸ 20 ಆಗ್ತದ. 5 3 15, 4 4 16. ಇವುಗಳ ನಡುವಿನ ಏನು ಕಂಡಿಡೀರಿ ಅಂದ್ರೆ ಎಸ್ ಭಾಗಲಬ್ಧ ಸಂಖ್ಯೆ. ಬರ್ಯಾಕ್ ಬರ್ತದ? ಬರ್ಯಾಕ್ ಬರೋದೇ ಇಲ್ಲ ರೀ. ಹೌದಾ? ಬರ್ಯಾಕ್ ಬರೋದಿಲ್ಲ. 15 20 ಇದೆ, 16 20, 15 ಮುಂದೆ 16 ಇದೆ. ಅವಾಗ ನಾವು ಛೇದಗಳನ್ನ ಬೇರೆ ಬೇರೆ ಮಾಡ್ಕೋಬಹುದು. ಡೆಫಿನೆಟ್ ಆಗಿ ಮಾಡ್ಕೋಬಹುದು. ನೀವು ಯಾವ್ದು ಬೇಕಾದ್ ಮಾಡ್ಕೋಬಹುದು. ಸೊ ಅದ್ ನಿಮಗೆ ನೆನಪಿರ್ಲಿ ಅಷ್ಟೇ ಹೇಳೋದು ನಾನು. ಯಾವ್ದು ಬೇಕಾದ್ ಮಾಡ್ಕೋಬಹುದು. ಅದು ನಿಮಗೆ ಏನಾಗಿರ್ಬೇಕು ಹೇಳ್ರಿ? ನೆನಪಿರ್ಬೇಕು ಅಷ್ಟೇ. ಕ್ಲಿಯರ್? ಎಸ್. ಈಗ ನೋಡಿ, ಈಗ 15 ಇದೆ. ಸೊ 15 ಭಾಗಲೇ ಏನಿದೆ? 20. ನಮ್ದು ಆಪ್ಷನ್ಸ್ ಏನಿದಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೋದ. ಈಗ 20 ಇದೆ ಇಂಟು 16. ಎರಡಕ್ಕೂ ಸೇಮ್ ಮಾಡ್ಕೋಬೇಕು. ಎರಡು ತರದ್ದು ಛೇದಗಳನ್ನ ಸೇಮ್ ಮಾಡ್ಕೋಬೇಕು. ಈಗ 5ಲೇ ಗುಣಾಕಾರ ಮಾಡೋಣ. 5 ಭಾಗಲೇ 5. ಸೊ ಇದಕ್ಕೂ 5 ಭಾಗಲೇ ಏನ್ ಮಾಡೋಣ? 5. ನೆಕ್ಸ್ಟ್ 15 5ಲೇ 75 ಡಿವೈಡ್ ಬೈ ಏನಾಗ್ತದ? 100 ಆಗ್ತದ. 16 5ಲೇ 80 ಡಿವೈಡ್ ಬೈ 100. ಹಂಗಾರೆ ಉತ್ತರ ನಡು ಸಿಕ್ಕಲ್ಲ. ಈಗ ಏನ 7500 80 100 ಅದ. ಹಂಗಾರೆ ಇಲ್ಲಿ ಯಾವ ಬರಿಬಹುದು? 76/100. ನೋಡಿ, 76/100 ಬರಿಬಹುದು. 77 ಡಿವೈಡ್ ಬೈ 100 ಬರಿಬಹುದು. 78 ಡಿವೈಡ್ ಬೈ 100, 79 ಡಿವೈಡ್ ಬೈ 100 ಬರಿಬಹುದಾ? ಎಸ್ ಬರಿಬಹುದು. ನೋಡಿ, 3/4 ಇದೆ, 4/5 ಇದೆ. 4 5ರದ LCM 20 ಬರ್ತೈತಿ. 5 3 15, 4 4 16. ಸೊ ಈಗ ಛೇದ 100 ಮಾಡಿದೆ ನಾನು. ನೀವು ಛೇದ 100 ಬದಲಿ 200 ಮಾಡ್ಕೋಬಹುದು. ಬೇರೆ ಬೇರೆ ಯಾವ ಸೇಮ್ ಅಂಕಿದಿಂದ ಗುಣಾಕಾರ ಮಾಡ್ರೆ ಸೇಮ್ ಬರ್ತದೆ ಛೇದ. ಇಲ್ಲ 10 ಗುಣಾಕಾರ ಮಾಡ್ರಿ, 20 ಗುಣಾಕಾರ ಮಾಡ್ರಿ. ಅವಾಗ ನಾವು ಸಾಕಷ್ಟು ಏನ್ ಬರಿಬಹುದು ಹೇಳ್ರಿ? ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು. ನೆನಪಿರ್ಲಿ ನಿಮಗೆ. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಸೊ 25 0 25 ಇದೆ. ಸೊ ಈ ತರ ಒಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಅವಾಗ ABCD ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಏನ್ ಮಾಡೋಣ ಅಂದ್ರೆ ಇದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನಾಗಿ ಬರೆಯೋಣ.
ಸೊ ಇವತ್ತು ಅವಿಭಾಜ್ಯ ಅಪವರ್ತನ ಬರಿಬೇಕಾದ್ರೆ 2, 3, 5, 7ನ ತಗೋಬೇಕಾಗ್ತದ. ಸಮಸಂಖ್ಯೆ ಅಲ್ಲ, 2ರಿಂದ ಹೋಗೋದಿಲ್ಲ, 3ರಿಂದ ಹೋಗ್ತೈತಿ ನೋಡ್ರಿ. 2, 5, 7, 2, 5, 7, 7, 14. ದಟ್ ಈಸ್ ಆಲ್ಸೋ 3ರಿಂದನೂ ಹೋಗಂಗಿಲ್ಲ. 5 ಹೋಗ್ಬಿಡೋಣ. 5, 5, 25, 5 0 0, 5 ಮಗೆ 2 ಅಲ್ಲ. ಸೊ ದಟ್ ಈಸ್ 5. ಓಕೆ, ದೆನ್ ಅಗೇನ್ 5 1 5, 5 0 0, 5 0 0, 5 1 5. ಕ್ಲಿಯರಾ? ಹೌದಾ? 1,000 ಎಷ್ಟು ಬತ್ತೀಗ? 1 ಬತ್ತು. 1 ಮಗ್ಗಿಲಿ ಹೋಗ್ತದ? ಹೋಗೋದೇ ಇಲ್ಲ. ಸಾರಿ, 2 ಮಗ್ಗಿಲಿ ಹೋಗೋದಿಲ್ಲ, 3 ಮಗ್ಗಿಲಿ ಹೋಗೋದಿಲ್ಲ, 5 ಮಗ್ಗಿಲಿ ಹೋಗೋದಿಲ್ಲ, 7 ಮಗ್ಗಿಲಿ ಹೋದಿತ್ತು ನೋಡೋಣ್ರೆ. 7 7 ಎಷ್ಟು ಮಾಡ್ಬೇಕಿನ್ ಗದ್ಲ ಹಿಡಿಸ್ಬೇಕು. 7 100 10, 7 1 7 ಎಷ್ಟು ಉಳಿತು? 30. 7 4 28. ಎಸ್, 7 3 21. ದೆನ್ 7 ಎಷ್ಟಲಿ ಹೇಳ್ರಿ? 7 143. 7 143 ಎಷ್ಟಪ್ಪ ಅಂದ್ರೆ ಸೊ ದಟ್ ಈಸ್ 1001. ಇನ್ನು 5 7 ಮಗ್ಗಿಲಿ ಹೋಗ್ತದ? ಹೋಗಂಗಿಲ್ಲ. 3 4 7 1 8, 3 ಮಗ್ಗಿಲಿ ಹೋಗಂಗಿಲ್ಲ, 7 ಮಗ್ಗಿಲಿ ಹೋಗಂಗಿಲ್ಲ. ನೆಕ್ಸ್ಟ್ 11 ಮಗ್ಗಿಲಿ ಹೋದಿತ್ತು ನೋಡ್ರಿ. ಎಸ್ ಹೋಗ್ತದ. 11 ಮಗ್ಗಿಲಿ ಹೋಗ್ತದ. ಹೌದಾ? ಎಸ್. 11 1 11, 33, 11 3, ದೆನ್ 13 1. ನೋಡಿ ಹಿಂಗ ಗಂಜಿ ಹಿಡಿತದ. ಹೌದಾ? ಎಸ್. ಹಾಗಾರ ಅದನ್ನ ಹೆಂಗ್ ಬರಿಬಹುದು? 5ರ ಘಾತ 2, 7ರ ಘಾತ 1, 11ರ ಘಾತ 1, 13ರ ಘಾತ 1. ಕರೆಕ್ಟ್? ಸೊ ಅದಕ್ಕೆ ಏನಂದ್ರ ಅವ್ರ ಪಿ ನ ಘಾತ ಎ, ಕ್ಯೂ ನ ಘಾತ ಬಿ, ಆರ್ ನ ಘಾತ ಸಿ, ಎಸ್ ನ ಘಾತ ಡಿ. ಹಂಗಾರ ಎ ಬಿ ಸಿ ಡಿ ಬೆಲೆ ಎಷ್ಟು ಕೇಳಿದಾರೆ. ಎ ಅಂದ್ರೆ ಎಷ್ಟು? 2, ಬಿ ಅಂದ್ರೆ 1, ಸಿ ಅಂದ್ರೆ 1, ಡಿ ಅಂದ್ರೆ 1. ಉತ್ತರ ಎಷ್ಟು ಬಂತು? ಸೊ ದಟ್ ಈಸ್ 2. 2 × 1 × 2. ಸೊ ದಟ್ ಈಸ್ ಆನ್ಸರ್ 2. ನೋಡಿ, ಕೇಳೋ ರೀತಿಗಳು ಚೇಂಜ್ ಆಗಿರ್ತಾ ಇದಾವೆ. ಸ್ವಲ್ಪ ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಅಂದ್ರ ಆರಾಮಾಗಿ ಏನ್ ಮಾಡ್ಬೋದು ಹೇಳ್ರಿ? ಸೊ ಬಿಡಿಸಬಹುದು ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆ ಅಂದ್ರೆ 1 + 2 + 3 ಡ್ಯಾಶ್ 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 ಎನ್ ಪದಗಳವರೆಗಿನ ಮೊತ್ತ ಎಷ್ಟು ಕೇಳಿದ್ದಾರೆ. ಸೊ ಇದು ಶ್ರೇಣಿಗೆ ಸಂಬಂಧಪಟ್ಟಂತ ಲೆಕ್ಕ ಅಂತಾನೆ ಹೇಳ್ಬೋದು. ಹೌದಾ? ಸೊ ಹಾಗಾದ್ರೆ ಮೊದಲನೇ ಪದ ಎಷ್ಟಿದೆ? ದಟ್ ಇಸ್ ಎ = 1. ಸಾಮಾನ್ಯ ವ್ಯತ್ಯಾಸ 2ರಾಗ 1 ಕಳೆದ್ರೆ ಎಷ್ಟು ಬರ್ತದೆ? 1. ಎನ್ನೇ ಪದ ಏನಾಗ್ಯದ? ಎನ್ ಆಗ್ಯದ. ನಮಗ ಮೊದಲ ಪದಗಳ ಮೊತ್ತ ಅಂದ್ರೆ ಎಸ್ ಎನ್ ಕಂಡಿಡಿ ಅಂದ್ರೆ ದಟ್ ಇಸ್ ಎಸ್ ಎನ್. ಸೊ ನಮಗ ಸೂತ್ರ ಗೊತ್ತಿದೆ. ಎಸ್ ಎನ್ = n/2 (2a + n - 1 × d). ರೈಟ್? ಎಸ್ ಎಸ್. ಓಕೆ, ಸೊ ಬೆಲೆಗಳನ್ನ ಫಿಲ್ಅಪ್ ಮಾಡೋಣ. ಎನ್ ಅಂದ್ರೆ ಎನ್ ಇದೆ, /2 ಇದೆ, 2 ಇದೆ, 2 × a ಅಂದ್ರೆ 1 ಇದೆ, ಪ್ಲಸ್ ಎನ್ ಜಾಗದಾಗ ಎನ್ ಬರ್ರಿ, ಡಿ ಜಾಗದಾಗ 1 ಬರ್ರಿ. ಯಾಕ? ಡಿ = 1 ಇದೆ. a2 - a1 ಅಂತ ಕರಿತಾನು, ಕಾಮನ್ ಡಿಫರೆನ್ಸ್. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪಾಯಿಂಟ್ n/2 2 1 ದಟ್ ಈಸ್ 2. 1 × n ಅಂದ್ರೆ n, 1 × 1 ಅಂದ್ರೆ 1. ರೈಟ್? ಸೊ n/2 2ರಾಗ 1 ಕಳೆದ್ರೆ ಎಷ್ಟು ಬಂತು? n + 1 ಉಳಿತು. 2ರಾಗ 1 ಕಳೆದ್ರೆ 1 ಉಳಿತು, 1 n ಇದೆ. ಓಕೆ, ಸೊ ಇವಾಗ ಏನ್ ಮಾಡ್ರಿ? ಗುಣಿಸ್ರಿ. ಕ್ಲಿಯರಾ? ಕರೆಕ್ಟ್ ಇದಲ್ರಿ? ಎಸ್. n × n n² + n ಡಿವೈಡ್ ಬೈ ಏನ್ ಹೇಳ್ರಿ? 2 /2. ಸೊ ದಟ್ ಈಸ್ ಆಲ್ಸೋ ಏನಪ್ಪಾ ಅಂದ್ರೆ ಫಾರ್ಮುಲಾ ಅಂತ ಹೇಳ್ತಾವೆ. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅನ್ನು ಕನ್ಸಿಡರ್ ಮಾಡ್ತಾ ಇದಾವೆ. ಸೊ ಗೊತ್ತಿರಬೇಕು. 1 + 2 + 3 + ಡ್ಯಾಶ್ 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 ಡ್ಯಾಶ್. ನೋಡಿ ಕರೆಕ್ಟ್ ಇದೆ. ಎ = 1 ಇದೆ, ಡಿ = 1 ಇದೆ. ಓಕೆ, n/2 2 × a ಅಂದ್ರೆ 2 ಆಗ್ತದೆ. n - 1 ಡಿ ಅಂದ್ರೆ ಎಷ್ಟಾಗ್ತದೆ? 1 ಆಗ್ತಾ ಇದೆ. 2ರಾಗ 1 ಕಳೆದ್ರೆ 1 ಬಂತು, n + 1 ಉಳಿತು. ಓಕೆ, ಎಸ್, ಎಕ್ಸಾಕ್ಟ್ಲಿ ರೈಟ್ ಇದೆ. ಸೊ ಹಾಗಾದ್ರೆ ಎಸ್ ಎನ್ = ಎಷ್ಟು ಬರ್ತದೆ ಹೇಳ್ರಿ? n² + n ಡಿವೈಡ್ ಬೈ ಏನ್ ಹೇಳ್ರಿ? 2 ಅನ್ನು ಕನ್ಸಿಡರ್ ಮಾಡ್ತಾ ಇದ್ದಾವೆ. ರೈಟ್? ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 6pr = 360, 6cr = 15 ಆದಾಗ r = ಎಷ್ಟು ಅಂತಾರೆ. ಸೊ ನೋಡಿ, ಒಂದ್ ಸೂತ್ರ ಇದೆ. ಏನು? npr = ncr × r ಫ್ಯಾಕ್ಟೋರಿಯಲ್ ಅನ್ನೋದು ಒಂದು ಫಾರ್ಮುಲಾ. ಸಂಬಂಧ, ಕ್ರಮಯೋಜನೆ ಮತ್ತು ವಿಕಲ್ಪಗಳ ನಡುವಿನ ಒಂದು ರಿಲೇಷನ್ ಅಂತ ನಾವು ಕರಿತಾ ಇದ್ದಾವೆ. npr ಅಂದ್ರೆ ಎಷ್ಟಿದೆ? ದಟ್ ಈಸ್ 6pr = 6cr × r ಫ್ಯಾಕ್ಟೋರಿಯಲ್. 6pr ದಟ್ ಈಸ್ 360, 15 × r ಫ್ಯಾಕ್ಟೋರಿಯಲ್. ಕ್ಲಿಯರ್? ಸೊ 15 ಈ ಕಡೆ ಬಂದ್ರೆ ಏನಾಗ್ತದೆ? ಡಿವೈಡ್ ಆಗ್ತಾ ಇದೆ. 15 = r ಫ್ಯಾಕ್ಟೋರಿಯಲ್ ಆಗ್ತದೆ. 15 1 15 2 15 4 60. ರೈಟ್? 24 = 6 ಫ್ಯಾಕ್ಟೋರಿಯಲ್. ದೆನ್ 24 ಅನ್ನ ಹೆಂಗ್ ಬರಿಬಹುದು ನಾವು?
ಆರ್ ಅನ್ನ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು 24 ಹೆಂಗ್ ಬರಿಬಹುದು. ಸೊ 1 24 2 12 3 4 4 1 ಸೊ ಹಂಗಾರೆ ಹಿಂಗ್ ಬರಿಬೋದ್ಲ ಏನ 4 ಇಂಟು 3 ಇಂಟು 2 ಇಂಟು 1 ಅಥವಾ 24 ಇಸ್ ಈಕ್ವಲ್ ಟು ಏನ್ ಬರಿಬಹುದು 4 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ ಫ್ಯಾಕ್ಟೋರಿಯಲ್ ದೆನ್ ಆರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳ್ರಿ ದಟ್ ಈಸ್ 4 ಆಯ್ತು. ಆರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು 4 ಆಯ್ತು ಅನ್ನೋದು ಹೇಳ್ತಾ ಇದ್ದಾವೆ ಹೌದಾ. ಸೊ ಈ ರೀತಿ ಆರ್ನ ಬೆಲೆಯನ್ನ ಕಂಡುಹಿಡಿಬಹುದು ನೆನ್ಪಿರ್ಲಿ ನಿಮಗೆ ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 12 ಬಿಂದುಗಳಿದಾವೆ ಅದರಲ್ಲಿ 5 ಬಿಂದುಗಳು ಏನಾಗಿದಪ್ಪ ಅಂದ್ರೆ ಸರಳ ರೇಖಾಗತವಾಗಿದ್ದಾವೆ ಒಂದೇ ಲೈನ್ ಮೇಲೆ ಬಂದಿದ್ದಾವೆ. ಎಷ್ಟು 5 ಬಿಂದುಗಳು. ಸೊ ಅವುಗಳಿಂದ ಎಷ್ಟು ತ್ರಿಭುಜಗಳನ್ನ ರಚಿಸಬಹುದು ಅದನ್ನು ಕೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ. 12 ಸರಳ ರೇಖಾ ಬಿಂದುಗಳಿದಾವೆ. 12 ಬಿಂದುಗಳಲ್ಲಿ 5 ಬಿಂದುಗಳು ಏನಾಗಿದಾವ್ರಿ ಸರಳ ರೇಖಾಗತ ಆಗಿದಾವೆ. ಹಾಗಾದ್ರೆ ನಮಗೆ ಇಲ್ಲಿ ಅಷ್ಟು ತ್ರಿಭುಜಗಳು ನೋಡಿ ಒಟ್ಟು ಬಿಂದುಗಳು 12 ತ್ರಿಭುಜ ರಚನೆ ಮಾಡಕ್ ಬೇಕಾಗಿರೋ ಬಿಂದುಗಳು ದಟ್ ಈಸ್ 3 ಕರೆಕ್ಟ್. 3 ಬಿಂದುಗಳು ಬೇಕು ತ್ರಿಭುಜ ರಚನೆ ಮಾಡಕ. ಒಂದು ರೂಲ್ಸ್ ಇದೆ ಮೈನಸ್ ಮಾಡ್ತಾ ಇದಾವೆ. ಒಂದೇ ಸರಳ ರೇಖೆ ಮೇಲೆ ಎಷ್ಟಿದಾವೆ 5 ಇದಾವೆ. ಅವುಗಳಿಂದ ತ್ರಿಭುಜ ಮಾಡೋದು 3 ಬಿಂದುಗಳು ಬೇಕು. ಕ್ಲಿಯರ್. ಸೊ ಒಂದು ರೂಲ್ಸ್ ಇದೆ ಏನು NCR ಮೈನಸ್ MCR ದಟ್ ಈಸ್ ಫಾರ್ಮುಲಾ. ತ್ರಿಭುಜಗಳ ಸಂಖ್ಯೆನ ಕಂಡುಹಿಡಿಬೇಕಾರೆ ಎನ್ ಅಂದ್ರೆ ಏನ್ ಹೇಳ್ರಿ ಒಟ್ಟು ಬಿಂದುಗಳು, ಆರ್ ಅಂದ್ರೆ ತ್ರಿಭುಜ ರಚನೆ ಮಾಡಲು ಬೇಕಾಗಿರೋ ಬಿಂದುಗಳು 3. MCR ಇದೆ ಎಂ ಅಂದ್ರೆ ಏನ್ ಹೇಳ್ರಿ ಒಟ್ಟು ಸರಳ ರೇಖೆ ಮೇಲಿರುವ ಬಿಂದುಗಳು. ಸರಳ ರೇಖಾಗತವಾಗಿರೋ ಬಿಂದುಗಳು ಎಷ್ಟು 5 C3 ಅಂತ. ಕ್ಲಿಯರ್. ಸೊ ಸೂತ್ರ ನೆನ್ಪಿಟ್ಕೊರಿ 12 C3 ಅಂತ ಬರೀತಾ ಇದ್ದಾರೆ 12 C3. NCR ಇಸ್ ಈಕ್ವಲ್ ಟು ಸೂತ್ರ ನಿಮ್ಗೆ ಗೊತ್ತದಲ್ಲ NCR ಇಸ್ ಈಕ್ವಲ್ ಟು ಏನ್ ಬರಿಬಹುದು NC N ಮೈನಸ್ ಆರ್ ಮಾಡಿ ಬರಿಬಹುದು ಹೌದಾ. ಸೊ 12 C3 ಅಂದ್ರೆ ಬರಿಬಹುದು ಅದನ್ನ 12 C9 ಬರಿಬಹುದು. ಇಲ್ಲಂದ್ರೆ ಬೇಡ ನಮ್ದು ಇದೆ ಅದೇ ಇದ್ರೆ ಅದ ಬರಿಬಹುದು ಏನ್ ಸಮಸ್ಯೆ ಇಲ್ಲ ಹೌದಾ. ಸೊ ಮೇಲೆ ಎಷ್ಟಿದೆ 12 ಇದೆ 12 ಬರಿತೀನಿ NCR ರೈಟ್ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 12 ರ 3 ಕಳೆದ್ರೆ ಎಷ್ಟು 9 ಉಳಿತು 9 ಕ್ಯಾನ್ಸಲ್ ಆಯ್ತು. ಸೊ 3 ಏನ್ ಮಾಡ್ರಿ ಬಿಡಿಸಿ ಬೇರ್ರಿ 3 ಇಂಟು 2 ಇಂಟು 1. ಸೊ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರ 12 9 ತನಕ ಬರಿಬೇಕಾಗ್ತೈತಿ. 12 ಇಂಟು 11 ಇಂಟು 10 ಇಲ್ಲಿ 5 C3 ಅಂದ್ರೆ 5 C2 ಅಂತ ಹೇಳ್ಬೋದು. 5 C3 ಅಂದ್ರೆ ನೋಡ್ರಿ 5 C2 ರೈಟ್. ಸೊ ನೆನ್ಪಿಟ್ಕೋರಿ 5 ಇಂಟು 4 ಕರೆಕ್ಟಾ ತಪ್ತಾ 5 C3 ಇದೆ. ಸೊ ನೋಡಿ 5 C3 ಅಂದ್ರೆ 5 ರ 3 ಕಳೆದ್ರೆ 2 ಬಂತು 3 ಕ್ಯಾನ್ಸಲ್ ಆಯ್ತು ಕರೆಕ್ಟ್ ಇದಲ್ಲ. 5 ರ 3 ಕಳೆದ್ರೆ 2 2 ಬಿಡಿಸಿ ಬೇರ್ತೇವೆ. ಸೊ 3 ಕ್ಯಾನ್ಸಲ್ ಆಯ್ತು ಕರೆಕ್ಟ್ ಇದೆ ಏನ್ ಪ್ರಾಬ್ಲಮ್ ಇಲ್ಲ ರೈಟ್. ಓಕೆ ಎಸ್ 3 2 6 6 1 6 2 10 2 20 11 2 220 ಕರೆಕ್ಟ್ ಇದೆನಾ 110 ಇಂಟು ಎಸ್ ಕರೆಕ್ಟ್ ಇದೆ ನೋಡಿ ಇದು ಕರೆಕ್ಟ್ ಇದೆ ನೋಡಿ. 5 C3 ಅಂದ್ರೆ 5 ರ 3 ಕಳೆದ್ರೆ 2 ಬರ್ತದೆ 5 NCR ಇಸ್ ಈಕ್ವಲ್ ಟು N ಫ್ಯಾಕ್ಟೋರಿಯಲ್ ಡಿವೈಡ್ ಬೈ N ಮೈನಸ್ R ಇಂಟು R ಫ್ಯಾಕ್ಟೋರಿಯಲ್ ರೈಟ್. 3 ಕ್ಯಾನ್ಸಲ್ ಆಯ್ತು 2 1 2 2 ಕರೆಕ್ಟ್ ಇದೆ 5 2 ಅಷ್ಟು 10. ಸೊ ಆನ್ಸರ್ ಏನ್ ಬರ್ತದೆ ಹೇಳ್ರಿ ನಮ್ದ 210. ಎಷ್ಟು ತ್ರಿಭುಜಗಳನ್ನ ರಚಿಸಬಹುದು ಹೇಳ್ರಿ 210 ತ್ರಿಭುಜಗಳನ್ನ ಏನ್ ಮಾಡಬಹುದು ರಚಿಸಬಹುದು. ಇದು ನಿಮಗೆ ಗೊತ್ತಿರಬೇಕು. ಇದು ತ್ರಿಭುಜಗಳಿಗೆ ಸಂಬಂಧಪಟ್ಟಂತ ಸೂತ್ರ ನೆನ್ಪಿರ್ಲಿ. ಸರಳ ರೇಖೆಗೆ ಸಂಬಂಧಪಟ್ಟ ಸೂತ್ರ ಬೇರೆ ಇದೆ. ಇಲ್ಲೊಂದು +1 ಹಾಕಿರಿ ಅಂದ್ರೆ ನಿಮ್ಗೆ ಸರಳ ರೇಖೆಗೆ ಬರ್ತಾ ಇದೆ ನೆನ್ಪಿರ್ಲಿ ನಿಮ್ಗೆ. ಓಕೆ ಸೊ ಇದೇ ರೀತಿ ಪ್ರತಿದಿನ ನಿಮಗೆ ಏನ್ ಸಿಗ್ತಾ ಇದಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಫ್ರೀ ಆಗಿ ಟಿಟಿಗೆ ಸಂಬಂಧಪಟ್ಟಂತ ಮೋಸ್ಟ್ ವಾಂಟೆಡ್ ಸೀರೀಸ್ ಗಳು ಸಿಗ್ತಾ ಇದಾವೆ. ಸೊ ದಯವಿಟ್ಟು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರ್ಲಿಕ್ಕೆ ಹೋಗಬೇಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ಸೊ ಬೇಗನೆ ಏನಾಗ್ಬೋದು ಜಾಯಿನ್ ಆಗ್ಬೋದು. ನಮ್ ಈ ಒಂದು ವಿಡಿಯೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಏನ್ ಮಾಡಿರ್ತೇನೆ ಸೊ ಕೊಟ್ಟಿರ್ತೇನೆ. ಜೊತೆಗೆ ಸ್ನೇಹಿತರೆ ಟಿಇಟಿಗೆ ಮತ್ತು GPS ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂತ ಒಂದು ಬುಕ್ಸ್ ಸೊ ದಟ್ ಈಸ್ ಸೂಪರ್ 6 ಬುಕ್ಸ್ ಇದೆ ಸ್ನೇಹಿತರೆ. ಈ ಬುಕ್ಸ್ ನಿಮಗೆ ಏನಾದ್ರು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಟಿಇಟಿಗೆ ಹೆಲ್ಪ್ ಆಗ್ತದೆ. ಜೊತೆಗೆ ಹೆಚ್ಚು GPS ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಗಣಿತ ವಿಜ್ಞಾನ ಶಿಕ್ಷಕರು ಅಥವಾ ಜೀವ ವಿಜ್ಞಾನ ಶಿಕ್ಷಕರಿಗೆ ರೆಡಿ ಆಗಿರ್ತಕ್ಕಂಥ ಒಂದು ಬುಕ್ಸ್ ಅಂತಾನೆ ಹೇಳ್ಬೋದು. ಈ ನಂಬರ್ ಈ ಒಂದು ಬುಕ್ಸ್ ಬೇಕಾದ್ರೆ ಸೊ 7619206247 ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಂಡ ಸೊ ಬೇಗನೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಎಸ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.